ಇದರಲ್ಲಿ ಪಶುವೈದ್ಯಕೀಯ ಕಾಲೇಜಾಗಿ ಬಹಳಷ್ಟು ಸಮಯ ಉದ್ಘಾಟನೆ ಆಗಿದೆ. ಕಟ್ಟಡ ಕಾಮಗಾರಿ ಆದದ್ದು ಕೂಡ ಇವತ್ತು ಇದು ಮಳೆ ನೀರಿಂದ ತೊಯ್ದು ಹೋಗಿ ಏನೆಲ್ಲ ಅಲ್ಲಿ ಅವ್ಯವಸ್ಥೆ ಆಗಿದೆ. ಒಟ್ಟಿನಲ್ಲಿ ಅದಕ್ಕೆ ಯಾವಾಗ ಕಾರ್ಯಕ್ರಮ ಅದಕ್ಕೆ ಪೂರಕವಾಗಿ ಏನು ಕೆಲಸ ಬಹುಶಃ ಇದು ಪಶುವೈದ್ಯಕೀಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಾನು ನಾವು ಬಂದದನ್ನು ಸ್ಟಾರ್ಟ್ ಮಾಡಿದ್ದೆ. ಅವತ್ತು ನಮ್ಮ ಉಸ್ತುವಾರಿ ಮಂತ್ರಿ ಎಲ್ಲ ಆಗಿದ್ದರು. ತದನಂತರ ಹಂತ ಇವತ್ತು ನೀವು ಹೇಳಿದ ಕೆಲವೊಂದು ಅಡಚಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ ನೂತನವಾಗಿ ಯಾರು ಸಚಿವರು ಬರ್ತಾರೆ ಅಂತ ನೋಡುವ. ಅವ್ರು ಸಚಿವ ಆದ ತಕ್ಷಣ ಆ ಪ್ರದೇಶಕ್ಕೆ ನಾವು ಕರ್ಕೊಂಡ್ಬಂದು ಕೂತ್ಕೊಂಡು ಆ ಸಮಸ್ಯೆನ ಖಂಡಿತವಾಗಿ ನಾವು ಬಗೆಹರಿಸ್ತೀವಿ. ಕಡಬ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪರ್ಮನೆಂಟ್ ಡಾಕ್ಟರ್ಸ್ ಸುಳ್ಯದಿಂದ ಬರ್ತಾ ಇರುವ ಈ ಪಿ ಜಿಗಳು ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನಿನ್ನೆ ನನಗೇ ಒಂದು ವಿಷಯ ಆಗಿತ್ತು. ಯಾಕಂದರೆ ನಾನು ಪಿ ಎಚ್ ಅವರಿಗೆ ಮಾತಾಡಿದ ನಂತರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಕೆಲಸ ಕೂಡ ಆ ಥರ ಅಲ್ಲಿ ಪರ್ಮನೆಂಟು ಸ್ಟಾಫ್ ಏನಾದರೂ ಈಗಾಗಲೇ ನಾವು ಪರ್ಮನೆಂಟ್ ಯಾರೇ ಬಂದರೂ ಕೂಡ ಟೆಂಪರರಿ ಬೇಸ್ ನಾವು ತಕ್ಷಣ ನಾವು ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಡಾಕ್ಟ್ರು ವೈದ್ಯರ ಕೊರತೆ ಇದೆ. ಅದಕ್ಕಾಗಿ ನಾವು ಸುಳ್ಯದವ್ರ ಸಹಕಾರ ಕೇಳಿದ್ದೇವೆ. ಅದು ಸುಳ್ಯದವರು ಕೂಡ ಸ್ಟೂಡೆಂಟ್ಸನ್ನು ಕಲಿಸುವುದಲ್ಲ, ಅಲ್ಲಿ ಪರಿಣಿತವಾದ ವೈದ್ಯರನ್ನೇ ಕಲಿಸಬೇಕು. ಪರಿಶೀಲನೆ ಮಾಡಿದ್ದೇನೆ. ನಮ್ಮಿಂದ ಟ್ರೀಟ್ಮೆಂಟ್ ಹಾಗೆ ಟ್ರೀಟ್ಮೆಂಟ್ ನಿನ್ನೆ ನನಗೂ ಅದನ್ನು ನಾನು ಹೇಳಿದ್ದೆ. ನಾನು ಸುಳ್ಯಮಿಗೆ ಎಲ್ಲಿಯ ತನಕ ನಮ್ಮ ಗೌರ್ಮೆಂಟ್ ನೇಮಕ ಸ್ವಲ್ಪ ತಡವಾಗ್ತದೆ ಅಲ್ಲಿ ಅವರಿಗೆ ನಾನು ಸುಳ್ಯ KVH ಅವರಿಗೆ ಮಾತಾಡಿಕೊಂಡು ಅಲ್ಲಿ ಬರೋ ಸ್ಟೂಡೆಂಟ್ಸನ್ನು ಕಲಿಸುವುದಲ್ಲ, ಪರಿಣಿತ ವೈದ್ಯರನ್ನೇ ಅವ್ರು ಕಲಿಸಬೇಕು. ಅವರು CSR ಏನು ಕೊಡುಗೆ ಆ ಸಂಬಳ ಕೊಡಬೇಕು. ಅವರು ಬರೀ ಅವ್ರು ಪರಿಣಿತನ ಕಲಿಸಿದ್ರೆ ಅದು ನಮ್ಮ ಊರಿನವ್ರಿಗೆ ಏನು ಲಾಭ ಸಿಗ್ತದೆ? ಅವರಿಗೆ ಅದರ ಪ್ರಯೋಜನ ಸಿಗ್ತದೆ. ನಮ್ಮವ್ರಿಗೆ ಪ್ರಯೋಜನ ಆಗಬೇಕಾದ್ರೆ ಅವರು ಸಂಬಳ ಕೊಟ್ಟು ಪರಿಣಿತವಾದ ವೈದ್ಯರಲ್ಲಿ ಕಲಿಸಬೇಕು. ಅವರು ವಾಚ್ಮ್ಯಾನ್ ಕೊಡಬೇಕು. ಅವ್ರು ದತ್ತ ಸ್ವೀಕಾರ ಮಾಡೋ ರೀತಿ ಮಾಟಿಗೆ ಮಾತಾಡ್ತೇನೆ. 198 ಸಂಬಂಧ ಆಂಬ್ಯುಲೆನ್ಸ್ ಕೊರತೆ ಇದೆ, ಸಿಬ್ಬಂದಿ ಕೊರತೆ, ಟೈಮಿಂಗ್ ಕೊರತೆ ಎಲ್ಲ ಕೂಡ ಇದೆ. ಈಗಲೇ ಮೀಟಿಂಗ್ ಎಲ್ಲ ಮಾಡಿದ್ದೇನೆ. ಇನ್ನು ಮುಂದಿನ ಕೆಲವೇ ಒಂದು 3 ತಿಂಗಳ ಒಳಗಡೆ ಬಹುಶಃ 20 ನಿಮಿಷದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾರಾದರೂ ಫೋನ್ ಮಾಡಿದರೆ 20 ನಿಮಿಷದಲ್ಲಿ ಬಂದು ಅವ್ರು ಮುಟ್ಟಬೇಕು. ನಗರ ಮಟ್ಟದಲ್ಲಿ 15 ನಿಮಿಷ ಮುಟ್ಟೋ ಪರಿಸ್ಥಿತಿಯ ವ್ಯವಸ್ಥೆ ನಾವು ಮಾಡ್ತೇವೆ, ಜಾರಿಗೆ ನಾವು ತರ್ತೇವೆ. ಬರದಿದ್ದರೆ ಅವರ ಮೇಲೆ ಫೈನ್ ಹಾಕ್ತೇವೆ. ಸದ್ಯಕ್ಕೆ ಶಿಫ್ಟ್ ಅದೆಲ್ಲ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲಲ್ಲ. ನಮ್ಮಲ್ಲಿ 800 ಆಂಬ್ಯುಲೆನ್ಸ್ ಇರಬೇಕು, ಅಲ್ಲಿ 400 ಚಿಲ್ಲರೆ ಆಂಬ್ಯುಲೆನ್ಸ್ ಮಾತ್ರ ಇದೆ. ಅದಕ್ಕೆ ಡಬಲ್ ಆಗ್ತದೆ. 800 ಬಂದಾಗ ಎಲ್ಲ ಕೆಲಸ ಈಸಿ ಆಗ್ತದೆ. ಸರ್, ಕೊಯ್ಲದಲ್ಲಿ ಸಬ್ಸ್ಟೇಷನ್ ಆಗಿ ಬಿಲ್ಡಿಂಗ್ ಆಗಿ 1 ವರ್ಷ ಆಯಿತು. ಒಮ್ಮೆ ಪುತ್ತೂರು ಕರವೇಲಿಂದ ಬರ್ತದೆ, ಅಲ್ಲಿಗೆ 13 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದರು. ಅಲ್ಲಿ ಇನ್ನೂ ಶಿಲಾನ್ಯಾಸ ಕೂಡ ಆಗಲಿಲ್ಲ. ಅದರ ನಂತರ 2.5 ಕೋಟಿ ಮತ್ತೆ ಸ್ಯಾಂಕ್ಷನ್ ಆಯಿತು ಅಲಂಕಾರದಿಂದ ಲೈನ್ ತೆಗೆಯುವುದು ಅಂತ. ಅದು ಹಾಗೆ 1 ವರ್ಷದಿಂದ ಇವತ್ತು ಅಲ್ಲಿಂದ ಬಿಲ್ಡಿಂಗ್ ಮತ್ತು ಯಂತ್ರಗಳು ಬಂದು ತುಕ್ಕು ಹಿಡಿತಾ ಇದ್ದಾವೆ. ಇದಂತ ವಾಗಲೇಶ್ ಮತ್ತು ಇಂಜಿತ ಮಾತಾಡ್ತಿದ್ದೆ. ಮತ್ತು ನಾನು ಇವತ್ತು ಮಳೆಗಾಲ ಸುರ್ತು ಪರಿಸ್ಥಿತಿ ಮೀಟಿಂಗ್ ಮಾಡಿದ್ದೇವೆ. ಮುಂದೆ ಡೆವಲಪ್ಮೆಂಟ್ KDP ಬಂದು ನಾವು ತಾಲೂಕು ಮಟ್ಟದಲ್ಲಿ ಮಾಡುವಾಗ ನಾನು ಈಚೆಲ್ಲ ಚರ್ಚೆ ಮಾಡ್ತೇನೆ ಮತ್ತು ಆದಷ್ಟು ಬೇಗ ಬಗೆಹರಿಸುವ ನಾವು. ಥ್ಯಾಂಕ್ ಯು. ಕಡಬದಲ್ಲಿ ಕಡಬ ತಾಲೂಕು ಕೇಂದ್ರ ಆಗಿದೆ. ಇಷ್ಟರ ತನಕ ಇಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿಲ್ಲ, ಯಾಕೆ? ನಾನು ತನಿಖೆ ಮಾಡ್ತೇನೆ. ಆಗ್ತದೆ. ಸ್ಥಳಾವಕಾಶದ ಸಮಸ್ಯೆ, ಇನ್ನೊಂದು ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಅದನ್ನು ನೋಡಿದ್ರೆ ಅದು ಇದು ಮಾಡ್ತೇನೆ ನಾವು. ಆದಷ್ಟು ಬೇಡ ಇಂದಿರಾ ಕ್ಯಾಂಟೀನ್ ತಯಾರು ಮಾಡಿ ನಿಮಗೆಲ್ಲ ಬೆಳಿಗ್ಗೆ ತಿಂಡಿ ಊಟ ಅಲ್ಲಿ ಕೊಡಿಸುವ ನಾವು.